ವಿನಂತಿ ಮಾಡ್ತಾ ಇದ್ದೇನೆ ನಮ್ಮ ಬಿಜೆಪಿ ನಾಯಕರಿಗೆ, ದಯವಿಟ್ಟು ಫ್ರೀಡಂ ಪಾರ್ಕ್ ನಲ್ಲಿ ಪರ್ಮಿಷನ್ ಕೊಟ್ಟಿದ್ದೇವೆ, ಅಲ್ಲಿ ನೀವು ಹೋಗಿ ನೀವೇನಾದ್ರೂ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಇಲ್ಲಿ ನೀವು ಬಂದ್ರೆ ಸೆಕ್ಷನ್ 144 ಜಾರಿ ಇದೆ, ನಾವು ಕ್ರಮ ತಗೋಬೇಕಾಗ್ತದೆ. ಸದನ ನಡೀತಾ ಇದೆ, ಒಳಗಡೆ ಬನ್ನಿ, ನೋಟಿಸ್ ಕೊಡಿ, ಚರ್ಚೆ ಮಾಡಿ. ಈಗಾಗಲೇ ಸ್ಟೇಟ್ಮೆಂಟ್ ಕೊಟ್ಟಿದೀವಿ, ಅದ್ರ ಬಗ್ಗೆ ಪುನಃ ಚರ್ಚೆ ಮಾಡಬೇಕು ಅಂದ್ರೂ ಕೂಡ ತಯಾರಿದ್ದೇವೆ ಅಂತ ಹೇಳಿದ್ದೇವೆ. ಇನ್ನೇನ್ ಬೇಕಂತ ಇವರಿಗೆ? ಚರ್ಚೆ ಮಾಡಕ್ಕೆ ರೆಡಿ ಇಲ್ಲ. ಸುಮ್ಮನೆ ದಿನ ಮೀಡಿಯಾನಲ್ಲಿ ಬಂದು ಒಂದು ಹೊಸ ಕಥೆಗಳು ಹೇಳ್ಕೊಂಡಿದ್ರೆ. ಈಗ 1 ವಾರ ಆಗ್ತಾ ಬಂತು ಸರ್, ಒಂದು ಕಾಗದ ಕೊಟ್ಟಿದಾರ ನಿಮ್ ಮುಂದೆ? ಸದನದಲ್ಲಂತೂ ಇಟ್ಟಿಲ್ಲ. ತಮ್ಮ ಮುಂದೆ ಏನೋ ಕೊಟ್ಟಿದಾರ? ಇದು ಸುಮ್ಮನೆ ಹಿಟ್ ಅಂಡ್ ರನ್ ಆಗೋದು ಬೇಡ. ಈಗ CBI ಪ್ರಾಸಿಕ್ಯೂಷನ್ ಕೇಳಿದಾರೆ ಅಂತ ಮಾಹಿತಿ ಇದೆ. ಕೊಟ್ರೆ ಮಿಸ್ಟರ್ ನಾಗೇಂದ್ರ ವಿಲ್ ಡೀಲ್ ವಿತ್ ಇಟ್ ಇನ್ ದ ಕೋರ್ಟ್. CBI ಚಾರ್ಜ್ ಶೀಟ್ ನಾನು ಓದಿಲ್ಲ, ನೀವು ಓದಿಲ್ಲ, ಗವರ್ನರ್ ಹತ್ರನೂ ಇಲ್ಲ. ಯಾವ ಆಧಾರದ ಮೇಲೆ ರಾಜೀನಾಮೆ ಕೊಡ್ಸೋದು? ಏನೇ ಇದ್ರು ನಿಮ್ ಮುಖಾಂತರ ಮನವಿ ಮಾಡ್ಕೊಂತ ಇದೀವಿ, ಚರ್ಚೆ ಮಾಡಿ. ಸದನ ನಡೀತಾ ಇದೆ, ಜ್ವಲಂತ ಸಮಸ್ಯೆಗಳಿವೆ, ಅದ್ರ ಬಗ್ಗೆ ಚರ್ಚೆ ಮಾಡೋಣ. ನೀವು ರಾಜಕೀಯ ಅಸ್ತಿತ್ವವನ್ನು ಉಳಿಸ್ಕೊಳ್ಳಿಕ್ಕೆ ಹೀಗ್ ಮಾಡಿದ್ರೆ ಜನರು ನೋಡ್ತಾ ಇದ್ದಾರೆ. ಹಿಂದೆನೂ ಪಾಠ ಕಲಿಸಿದರೆ, ಮುಂದಿನ ಚುನಾವಣೆನೂ ಪಾಠ ಕಲಿಸ್ತಾರೆ. ಅಲ್ಲಿ ಕೋರ್ಟ್ ಇಂದ ಏನು ಆದೇಶ ಇಲ್ಲ ನಿಲ್ಲಿಸಿ ಅಂತ. ನೀನೇ ಒಂದೊಂದು ಪೇಜ್ ಜಾಹೀರಾತು ಕೊಟ್ಟಿದ್ದಾರೆ. ಅದೇನಿದೆ, PWD ಮಿನಿಸ್ಟರ್ ಅವರು ತಮ್ಮ ಉತ್ತರ ಕೊಟ್ಟಿದ್ದಾರಲ್ಲ ಅದ್ರ ಬಗ್ಗೆ. ಬಟ್ ಅಲ್ಲಿ ಏನಂದ್ರೆ ಟೋಲ್ ಕಟ್ತಾ ಇಲ್ಲ ಕಾನೂನು. ಅದೇ ಸರ್, ಈಗ ಯಾರು ಜವಾಬ್ದಾರಿ ಸ್ಥಾನಮಾನದಲ್ಲಿದ್ದಾರೆ ಅವರೇ ಪ್ರಚೋದನೆ ಕೊಡಕ್ ಸ್ಟಾರ್ಟ್ ಮಾಡಿದ್ರೆ ಏನ್ ಮಾಡಕ್ಕಾಗುತ್ತೆ? ನಾನು ಹೋಮ್ ಮಿನಿಸ್ಟರ್ ಆದ್ರೆ ನಾನೇ ಪ್ರಚೋದನೆ ಕೊಡ್ತೀನಿ, ಸಾರ್ವಜನಿಕರು ಏನ್ ಮಾಡ್ತಾರೆ? ದಟ್ ಈಸ್ ರಾಂಗ್. ಆಯ್ತು, ಕೋರ್ಟ್ ಅಲ್ಲಿ ಇದೆ, ಟೇಕ್ ಇಟ್ ಅಪ್ ವಿತ್ ಇನ್ ಅ ಲೀಗಲ್ ವೇ. ಕಾನೂನು ಏನಿದೆ ಅದನ್ನ ಪಾಲನೆ ಮಾಡೋ ಆದೇಶ ಬಂದ್ರೆ ಅದಕ್ಕೆ ನಾವು ಕಟ್ಟುನಿಟ್ಟವಾಗಿ ಪಾಲನೆ ಮಾಡ್ತೀವಿ. ಹಾಗೆ ಈಗಾಗಲೇ ಸತೀಶ್ ಜಾರಕಿಹೊಳಿ ಅವರು ಮುಖ್ಯಮಂತ್ರಿಗಳು ಬಹಳ ಸ್ಪಷ್ಟವಾಗಿ ಇದ್ರ ಬಗ್ಗೆ ಉತ್ತರ ನೀಡಿದ್ದಾರೆ.